ಓಂ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಆರ್ಕೆ ಟಿವಿಗೆ ಸ್ವಾಗತ. ಈ ದಿನದ 12 ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. 6/6/2025 ಶುಕ್ರವಾರ, ಏಕಾದಶಿ, ಚಿತ್ತ ನಕ್ಷತ್ರ, ವ್ಯತಿಪತ ಯೋಗ, ವನೀಜಕರಣ. ಮೊದಲನೆಯದಾಗಿ ಮೇಷರಾಶಿ. ಮಾನಸಿಕ ದುಃಖ, ಹೂಡಿಕೆ ಹಣದಲ್ಲಿ ನಷ್ಟ, ವ್ಯಾಪಾರಕ್ಕಾಗಿ ಪ್ರಯಾಣ, ವೃತ್ತಿಯಲ್ಲಿ ಕಿರಿಕಿರಿ, ಧನ ನಷ್ಟ, ಹೊಸ ಯೋಜನೆಯ ಚಿಂತೆ ಮಾಡುವಿರಿ. ವೃಷಭ ರಾಶಿ. ಸಂಗಾತಿಗಾಗಿ ಪ್ರಯಾಣ, ಒಡಹುಟ್ಟಿದವರಿಂದ ನಿಂದನೆ, ವಿದ್ಯಾರ್ಥಿಗಳಿಗೆ ಶುಭ, ಧನ ಲಾಭ, ತಂದೆಯಿಂದ ಲಾಭ, ವೃತ್ತಿಯಲ್ಲಿ ಲಾಭ, ಕೃತಿಕ ನಕ್ಷತ್ರದವರಿಗೆ ಅಶುಭ, ರೋಹಿಣಿ ನಕ್ಷತ್ರದವರಿಗೆ ಶುಭವಾಗುವುದು. ಮಿಥುನ ರಾಶಿ. ವ್ಯಾಪಾರದಲ್ಲಿ ಧನಲಾಭ, ಮನೆಯವರ ಚಿಂತೆ, ಉದ್ಯೋಗದಲ್ಲಿ ಕಿರಿಕಿರಿ, ಪಿತ್ರಾರ್ಜಿತ ಆಸ್ತಿ ಲಭ್ಯ, ವಿದ್ಯಾರ್ಥಿಗಳಿಗೆ ಶುಭವಾಗುವುದು. ಕಟಕ ರಾಶಿ. ವೃತ್ತಿಯ ಚಿಂತೆ, ವಿದ್ಯಾರ್ಥಿಗಳಿಗೆ ಶುಭ, ಪ್ರಯಾಣದಿಂದ ಆಯಾಸ, ಸಂಗಾತಿಯಿಂದ ಅದೃಷ್ಟ, ಆಶ್ಲೇಷ ನಕ್ಷತ್ರದವರಿಗೆ ಶುಭವಾಗುವುದು. ಸಿಂಹ ರಾಶಿ. ತಾಯಿಯ ಆರೋಗ್ಯದಲ್ಲಿ ಏರುಪೇರು, ಒಡಹುಟ್ಟಿದವರಿಂದ ಲಾಭ, ಮಾನಸಿಕ ದುಃಖ, ಸಂಗಾತಿಯಿಂದ ಕಿರಿಕಿರಿ ಆಗುವುದು. ಕನ್ಯಾ ರಾಶಿ. ಪ್ರಯಾಣದಿಂದ ಲಾಭ, ವೃತ್ತಿಯಲ್ಲಿ ಬಡ್ತಿ, ಲಾಭ, ವ್ಯಾಪಾರದಲ್ಲಿ ಲಾಭ, ವಿದ್ಯಾರ್ಥಿಗಳಿಗೆ ಶುಭ, ಪಾಲುಗಾರಿಕೆಯಲ್ಲಿ ಲಾಭ, ಹೂಡಿಕೆ ಹಣದಿಂದ ಲಾಭ, ಉತ್ತರ ನಕ್ಷತ್ರದವರಿಗೆ ಅಶುಭ, ಹಸ್ತ ನಕ್ಷತ್ರದವರಿಗೆ ಶುಭವಾಗುವುದು. ತುಲಾ ರಾಶಿ. ಪಾಲುಗಾರಿಕೆಯಿಂದ ಲಾಭ, ವೃತ್ತಿಯಲ್ಲಿ ಲಾಭ, ವಿದೇಶಿ ಪ್ರಯಾಣ, ತಂದೆಯಿಂದ ಲಾಭ, ತಾಯಿಯಿಂದ ಕಿರಿಕಿರಿ, ಮಕ್ಕಳಿಂದ ಕಿರಿಕಿರಿ ಆಗುವುದು. ವೃಶ್ಚಿಕ ರಾಶಿ. ತಂದೆಯ ಚಿಂತೆ, ಮಾನಸಿಕ ದುಃಖ, ಮಕ್ಕಳಿಗೆ ಪ್ರಯಾಣ, ಮನೆಯಲ್ಲಿ ಶುಭ ಕಾರ್ಯ ನಡೆಯುವುದು, ಜ್ಯೇಷ್ಠ ನಕ್ಷತ್ರದವರಿಗೆ ಶುಭವಾಗುವುದು. ಧನಸ್ಸು ರಾಶಿ. ಮಕ್ಕಳ ಆರೋಗ್ಯದಲ್ಲಿ ಎಚ್ಚರ, ಪಾಲುಗಾರಿಕೆಯಲ್ಲಿ ಲಾಭ, ಕುಟುಂಬದಲ್ಲಿ ನೆಮ್ಮದಿ, ತಾಯಿಯಿಂದ ಪ್ರಯಾಣ, ಗುರುವಿನಿಂದ ಮಾರ್ಗದರ್ಶನ ದೊರೆಯುವುದು. ಮಕರ ರಾಶಿ. ತಾಯಿಯಿಂದ ಲಾಭ, ಒಡಹುಟ್ಟಿದವರಿಂದ ಲಾಭ, ತಂದೆಯ ಆರೋಗ್ಯದಲ್ಲಿ ಎಚ್ಚರ, ಕುಟುಂಬದಿಂದ ಪ್ರಯಾಣ, ಹೊಸ ಯೋಜನೆಯ ಚಿಂತೆ, ಉತ್ತರಾಷಾಢ ನಕ್ಷತ್ರದವರಿಗೆ ಅಶುಭ, ಶ್ರವಣ ನಕ್ಷತ್ರದವರಿಗೆ ಶುಭವಾಗುವುದು. ಕುಂಭರಾಶಿ. ಪ್ರಯಾಣದಿಂದ ಕಿರಿಕಿರಿ, ವೃತ್ತಿಯಲ್ಲಿ ಕಿರಿಕಿರಿ, ವಿದ್ಯಾರ್ಥಿಗಳಿಗೆ ಶುಭ, ಪಾದಗಳ ಬಗ್ಗೆ ಎಚ್ಚರ, ಸಂಗಾತಿಯಿಂದ ಕಿರಿಕಿರಿ ಆಗುವುದು. ಮೀನರಾಶಿ. ವ್ಯಾಪಾರದಲ್ಲಿ ಲಾಭ, ವಿದೇಶಿ ಪ್ರಯಾಣ, ಸಂಗಾತಿಯಿಂದ ಮಾನಸಿಕ ನೆಮ್ಮದಿ, ಒಡಹುಟ್ಟಿದವರಿಂದ ಲಾಭ, ರೇವತಿ ನಕ್ಷತ್ರದವರಿಗೆ ಶುಭವಾಗುವುದು. ಇದೇ ತರ ದಿನ ಭವಿಷ್ಯಕ್ಕಾಗಿ ನೋಡ್ತಾ ಇರಿ ಆರ್ಕೆ ಟಿವಿ ಕನ್ನಡ. ಧನ್ಯವಾದ.